ಇವತ್ತ ಈ ಭಾಗದ ಅಂದರೆ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಅರಳ್ಳಿ ಹೋಬಳಿ ಅನಘಟ್ಟ ಪೋಸ್ಟು ಕಣಗುಪ್ಪ ಗ್ರಾಮದಲ್ಲಿ ದೇವಮ್ಮ ತಿಮ್ಮೇಗೌಡ ಎಂಬುವರು ದಿನಾಂಕ 13/2/2025 ಬೆಳಗ್ಗೆ 7 ಗಂಟೆಗೆ ಅವರ ಸ್ವಂತ ಏನು ಹಸುವನ್ನು ಹುಡುಕಲು ಹೋದಾಗ ಆ ಸಮಯದಲ್ಲಿ ಇದೇ ತಾಲೂಕು ಅಂದರೆ ಬೇಲೂರು ತಾಲೂಕು ಅರಳ್ಳಿ ಹೋಬಳಿ ಬೆಳ್ಳವರ ಗ್ರಾಮದ ಸಮೀಪದಲ್ಲಿ ಕಾಡಾನೆ ದಾಳಿ ಮಾಡಿ ಆ ಅಮ್ಮನ್ನ ತುಳಿದು ಸಾಯಿಸಿದೆ. ಸಾಯಿಸಂಥ ವಿಚಾರದಲ್ಲಿ ಅವರಿಗೆ ತುಂಬ ನೋವಿನ ಒಂದು ಸಂಗತಿಯಾಗಿದೆ. ಈಗ ಕಾಡಾನೆ ಅವಳಿಯು ಹೆಚ್ಚಾಗಿದ್ದು 93 ಕಾಡಾನೆಗಳು ಈ ತಾಲೂಕೊಳಗೆ ಪ್ರವೇಶವಾಗಿದ್ದು ಅದರಲ್ಲಿ 86 ಜನ ಮೃತಪಟ್ಟಿರುತ್ತಾರೆ. 86 ಜನ ಮೃತಪಟ್ಟ ಕುಟುಂಬ ಇವತ್ತ ಬೀದಿಗೆ ಬರುವಂಥ ಒಂದು ಪರಿಸ್ಥಿತಿ ಸರ್ಕಾರ ಮಾಡಿದೆ. ಏಕೆಂದರೆ ಇಂಥವನ್ನೆಲ್ಲ ಸವಿಸ್ವಾಗಿ ಏನು ಅರಣ್ಯ ಸಚಿವರು ಗಂಭೀರವಾಗಿ ತೆಗೆದುಕೊಂಡು ಈ ಭಾಗದ ಕೃಷಿ ರೈತರು ಹಾಗೂ ಪ್ರತಿದಿನ ತೋಟದಲ್ಲಿ ಕೆಲಸ ಮಾಡಿ ಜೀವನ ಮಾಡುವಂಥ ಪರಿಸ್ಥಿತಿ ಅವ್ರದ್ದಾಗಿರುತ್ತೆ. ಹಾಗೂ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಶಾಲೆಗೆ ಅಂತ ಪುಟಾಣಿ ಮಕ್ಕಳು ಸಹ ಓಡಾಡುವಂಥ ಒಂದು ಪರಿಸ್ಥಿತಿ ಇಲ್ಲಿದೆ. ಹಾಗೆ ಸಾರ್ವಜನಿಕರು ಹೆಚ್ಚಾಗಿ ಪ್ರಯಾಣ ಮಾಡುವಂಥ ಸ್ಥಳಗಳಿದೆ. ಇಷ್ಟು ಆನೆಗಳು ಇಲ್ಲಿ ಒಂದು ವಾಸ್ತವಾಗಿದ್ದರೂ ಈ ವಿಚಾರವನ್ನು ಅರಣ್ಯ ಸಿಬ್ಬಂದಿಗಳು ಅರಣ್ಯ ಸಚಿವರಿಗೆ ತಿಳಿಸ್ಬೇಕು. ಏಕೆಂದರೆ ಈ ತಾಲೂಕೊಳಗೆ 96 ಆನೆ ಬಂದಿದೆ ಅಂದರೆ 96 ಲಕ್ಷ ಆನೆ ಇದ್ದಂಗೆ. ಏಕೆಂದರೆ 96 ಆನೆ ಅಂದರೆ ಹುಡುಗಾಟ ಅಲ್ಲ. ಒಂದು ಆನೆ ಬಂದರೆ ಲಕ್ಷ ಜನ ಎದುರುವಂಥ ಒಂದು ಭಯ ಇರುತ್ತೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾಕೆ DF ಅವರು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡಬಾರ್ದು? ಕೆಲಸನ ಮಾಡಿ ಜಾಗ್ರತೆಯಾಗಿ ಅದನ್ನು ನಾಗರಹೊಳೆಗೆ ಕೊಂಡೊಯ್ಯೋ ಕೆಲಸ ನೀವು ಮಾಡಬೇಕು. ಆನೆ ಬಂದ್ಬಿಟ್ಟಿದೆ ಅಂತ ಹೇಳ್ಕೊಂಬಿಟ್ಟು ನೀವು ಇದನ್ನು ಹೇಳಿ ಕತೆ ಹೇಳೋದು ಕೈ ಬಿಡಬೇಕು. ಏಕೆಂದರೆ 83 ಜನ ಮರಣ ಹೊಂದಿದಾರಲ್ಲ, 83 ಜನಕ್ಕೂ ಸಹ ಸರ್ಕಾರ ಇವತ್ತಿನಿಂದಲೇ ಅವರ ಮನೆಗೆ ಸಂಪೂರ್ಣವಾದಂಥ ಪರಿಹಾರನ ಕೊಡುವ ಮೂಲಕ ಅವರಿಗೆ ಸರ್ಕಾರಿ ನೌಕರಿ ಕೊಡಲೇಬೇಕು. ಏಕೆಂದರೆ ಒಂದು ಕುಟುಂಬದಲ್ಲಿ ಕೃಷಿ ರೈತನಿಗೆ ಸಾವನ್ನು ಒಪ್ಪಿದರೆ ಯಾರ್ರೀ ಅವ್ರಿಗೆ ಮಾರ್ಗ? ಯಾರು ಜವಾಬ್ದಾರಿ? ಆಯಿತು, ಸರ್ಕಾರಿ ನೌಕರು ಏನಾರ ಸ್ವಲ್ಪ ಏರುಪೇರು ಆಗಿ ಏನಾರ ಆಗಿ ಅನಾಹುತವಾದರೆ ಅವರು ಕೂಡಲೇ ಅವರಿಗೆ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ನೌಕರಿ ಅಂತ ಕೊಡ್ತೀರಾ? ಈ ಕೃಷಿಯನ್ನು ಬೆಳೆದು ದೇಶಕ್ಕೆ ಅನ್ನ ಕೊಡುವ ಅನ್ನದಾತ ದೇವರನಿಗೆ ನೀವ್ಯಾಕೆ ಕೊಡಬಾರ್ದು? ಸರ್ಕಾರ ನಾವು ಕೇಳ್ತಿರೋದು, ನೀವ್ಯಾಕೆ ಕೊಡಬಾರ್ದು? ಆಯಿತು, ಆನೆ ತುಣಿದು ಸತ್ತಿರೋದು ಯಾರು ಜವಾಬ್ದಾರಿ? ಸರ್ಕಾರ ಜವಾಬ್ದಾರಿ. ಸರ್ಕಾರ ಇದನ್ನು ಕೂಡಲೇ ತಗೊಂಡು ಈ ನಿಲುವನ್ನು ಶಿಸ್ತುಬದ್ಧ ತಗೊಂಡು ಅವರೀಗ ಏನು ದೇವರಮ್ಮ ತಿಮ್ಮೇಗೌಡರು ತೀರೋಗಿದ್ದಾರೆ, ಅವ್ರ ಮನೆಗೆ ಸರ್ಕಾರಿ ನೌಕರಿಯನ್ನು ಕೊಡುವ ಮೂಲಕ ಅವ್ರ ಮನೆಗೆ ನೆರವಾಗಿ ನಿಲ್ಲಬೇಕು. ಏಕೆಂದರೆ ಈಗಾಗಲೇ ಆ ಅಮ್ಮನಿಗೆ 2 ಮಕ್ಕಳಿದ್ದಾರೆ. 2 ಮಕ್ಕಳು ಅವರದೇ. ಈಗ ಆ ಮಕ್ಕಳ ಭವಿಷ್ಯವನ್ನು ಕಾಪಾಡೋರು ಯಾರು? ಆ ಕುಟುಂಬವನ್ನು ರಕ್ಷಣೆ ಮಾಡೋರು ಯಾರು? ಆ ಕುಟುಂಬನ ಮುಂತಗೊಂಡೋಗೋರು ಯಾರು? ಇಂಥ ಒಂದು ವಿಚಾರದಲ್ಲಿ ಸರ್ಕಾರ ಅವ್ರಿಗೇನು IAS ಇಲ್ಲ IPS ಏನು ಕೊಡೋದು ಬೇಡ. ಅವರಿಗೆ ಸಣ್ಣ ಉದ್ಯೋಗವನ್ನೇ
ಕೊಡಿ, ಕೊಟ್ಟು ಅವರ ಕುಟುಂಬ ರಕ್ಷಣೆಯನ್ನು ತಾವು ಮಾಡಬೇಕು. ಏಕೆಂದರೆ ಅರಣ್ಯ ಸಚಿವರೇ, ನಾವು ತುಂಬ ನಿಮ್ಮ ಬಗ್ಗೆ ಗೌರವ ಇದೆ, ನಿಮ್ಮ ಇಲಾಖೆ ಬಗ್ಗೆಯೂ ನಮಗೆ ಗೌರವ ಇದೆ. ಆಯ್ತು ರೀ, ಮೊನ್ನೆ ಏನೋ ಬಂದ್ಬಿಟ್ಟು ಶಾಸಕರು ಇಲ್ಲಿ ಬಂದು ಈ ಥರ 96 ಆನೆ ಬಂದು 83 ಜನ ಮರಣ ಹೊಂದಿದ್ದಾರೆ, ನಾನು ಏನು ಉತ್ತರ ಕೊಡೋದು ಅಂತ ಹೇಳಿ ಜನರ ಮುಂದೆ ಸ್ವಲ್ಪ ತಿಳಿಯ ಹೇಳೋ ವಿಚಾರನ ತಗೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಯಾರೇ ಇರಲಿ, ನಾನೇ ಆಗಲಿ, ಹಾಗೆ ಶಾಸಕರೇ ಆಗಲಿ, ಹೋರಾಟಗಾರರಾಗಲಿ, ಕೋಪ ಬಂದೇ ಬರುತ್ತೆ. ಯಾಕೆ ಬರುತ್ತೆ ಅಂದರೆ, ಶಾಸಕರನ್ನ ಈ ತಾಲೂಕಿನ ಜನ ಕೇಳ್ತಾರೆ, ನೀವೇನ್ರಿ ಮಾಡಿದ್ರಿ, ಇಷ್ಟು ಜನ ಸಾಯತಕ್ಕ ನೀವೇನು ಉತ್ತರ ಕೊಟ್ರಿ, ಸರ್ಕಾರ ನೀವೇ ಹೋಗಿದ್ರಲ್ಲ, ನೀವು ಚರ್ಚೆ ಮಾಡಿದ್ರಾ, ಏನು ಮಾಡಿದ್ರಿ ಅಂತ ಕೇಳೋವಂಥ ಪ್ರಶ್ನೆ ಇರುತ್ತೆ. ಅದಕ್ಕೆ ಅವರೇನು ಮಾಡಿದ್ದಾರೆ, ಆ ಬೆಳಿಗ್ಗೆ ಅವ್ರಿಗೆ ಗೊತ್ತಾಗಿದೆ, ಆ ಕ್ಷಣದಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮೂಲಕ ಫೋನ್ ಮಾಡಿದ್ದಾರೆ. ಅವ್ರು ಏನೋ ಹೇಳಿದಕ್ಕೆ ಅವ್ರಿಗೆ ಸಿಟ್ಟು ಬಂದಿದೆ. ಸಿಟ್ಟು ಬಂದಾಗ ಆ ಸ್ಥಳಕ್ಕೆ ಶಾಸಕರು ಬಂದಿದ್ದಾರೆ. ಶಾಸಕರು ಬಂದಾಗ ಶಾಸಕರು ಕೇಳಿರೋದು ಪ್ರಶ್ನೆ ಯಾವುದೂ ತಪ್ಪಿಲ್ಲ. ಏಕೆಂದರೆ ನಿಮ್ಮನೆಗೆ ನೋವಾದಾಗ ನೀವು ನಮಗೆ ನಮ್ಮನೆ ನೋವಾಗಿದೆ, ನೌಕರಿ ಕೊಡಿ ಅಂತ ಕೇಳ್ತೀರಾ. ಆಯ್ತು ರೀ, ಇವತ್ತು ಒಬ್ಬ ರೈತ ಸತ್ತೋದ್ನಲ್ಲ, ಬಡವ ಸತ್ತೋದ್ನಲ್ಲ, ಅವನಿಗೇನು ಕೊಡಬೇಕು, ಅವನಿಗೆ ನಿಲುವು ಯಾರು, ಶಕ್ತಿ ಯಾರು ಅಂತ ಕೇಳಿರೋದು ಅದು ತಪ್ಪಲ್ಲ. ಆಯ್ತಪ್ಪ, ನೀವು ಅದನ್ನು ಕೂಡಲೇ ಮಾಡಿಕೊಡ್ಬೇಕು, ಅದನ್ನು ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗಬೇಕು, ಅವ್ರಿಗೆ ನೆರವು ಕೊಡಿ ಅಂತ ಕೇಳಿರೋದು ಇದು ಗೌರವವಾದಂಥ ಮಾತು ಶಾಸಕರದು. ಅದನ್ನು ತಪ್ಪು ಕಲ್ಪನೆ ಮಾಡ್ಕೊಂಡು ದುರದೃಷ್ಟವಾಗಿ ನಮಗೆ ರಕ್ಷಣೆ ಬೇಕು, ನಮಗೆ ಹಿಂಗಂತಾರೆ, ಮುಂದೆ ಹಿಂಗಂತಾರೆ ಅಂತ ಹೇಳಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋಂಥ ಹಕ್ಕು ನಿಮಗಿಲ್ಲ. ಏಕೆಂದರೆ ನೀವು ನಿಮ್ಮನ್ನು ಕಾಪಾಡೋಕ್ಕಲ್ಲ ಪ್ರತಿಭಟನೆ ಮಾಡೋಕ್ಕೆ, ಜನರು ಕಾಪಾಡೋಕ್ಕೆ ನಿಮ್ಮನ್ನು ನೇಮಿಸಿರೋದು. ನಿಮಗೆ ಜನರನ್ನ ದೃಷ್ಟಿನ ನೋಡಿ ಅಂತ ನಿಮ್ಮನ್ನೆಲ್ಲ ಕಾಪಾಡಿ ನೀವೆಲ್ಲ ನಿಮ್ಮ ರಕ್ಷಣೆ ಮಾಡ್ಕೊಳ್ಳೋದಾದರೆ ನೀವು ಯಾಕೆ ಸರ್ಕಾರಿ ನೌಕರಿಯಲ್ಲಿ ಇರಬೇಕು? ಆದರೆ ಏನು ಹೇಳುತ್ತೆ ಸರ್ಕಾರಿ ನೌಕರಿಯಲ್ಲಿ, ತಾವು ಅಂದು ಬರುವಾಗ ನಮ್ಮ ವಿಚಾರನ ಯಾವುದೇ ತಗೊಂಡು ಬೀದಿಗಿಳಿದು ಪ್ರತಿಭಟನೆ ಮಾಡಬಾರ್ದು ಅಂತ ನಿಯಮಾನುಸಾರ ಇದೆ. ಯಾಕಿದೆ ಅಂದರೆ, ನಿಮ್ಮನ್ನು ನಾವು ಏನಾದರೂ ತೊಂದರೆ ಆದರೆ ನಾವು ನೋಡ್ತೀವಿ ಕಣ್ರಿ. ನೀವು ಒಂದೇನೆ, ನೀವು ಬೇರೆ ನಾವು ಬೇರೆ ಅಲ್ಲ. ಆದರೆ ನಿಮಗೆ ನೌಕರಿ ಇದೆ, ನಮಗೆ ಭೂಮಿ ಇದೆ. ನಾವು ಕೃಷಿ ರೈತರು, ನಿಮಗೆ ಆ ಮಾರ್ಗದಲ್ಲಿ ಆ ಒಂದು ನೌಕರಿ ಇದೆ. ಆದರೆ ನಿಮಗೆ ಯಾವುದೇ ಥರದ ನೋವಾಗದಂಗೆ ಕಾಪಾಡೋಂಥ ಮಾರ್ಗ ಸಾರ್ವಜನಿಕರು, ರೈತರು ಮತ್ತು ಬಡವ್ರದ್ದು ಇರುತ್ತೆ. ಆದರೆ ತಾವೆಲ್ಲ ರಜೆ ಹಾಕ್ಬಿಟ್ಟು ನಾವು ಮನೆಗೆ ಹೋಗ್ಬಿಡ್ತೀವಿ, ಕೆಲಸನೇ ಬೇಡ. ಹೌದಪ್ಪ, ರಜೆ ಹಾಕಿ ಮನೆಗೆ ಹೋಗೋ ಕೆಲಸನೇ ಬೇಡ ಅಂದರೆ ಇದು ಅರ್ಥ ಅಲ್ಲ. ಇದು ಯಾವುದೇ ಕಾನೂನಲ್ಲಿ ತಗೊಳ್ಳೋಂಥ ವಿಚಾರ ಅಲ್ಲ. ಏಕೆಂದರೆ ಆ ದಿನ ಶಾಸಕರು ಈ ವಿಚಾರನ ಹೇಳಲಿಲ್ಲ ಅಂದಿದ್ರೆ ಅವ್ರು ಹೇಳಿರೋದೇನು ಗೊತ್ತಾ, ಪರಿಹಾರನ ಕೊಡಿ, ಅವ್ರ ಮನೆಗೆ ಸರ್ಕಾರಿ ನೌಕರಿನ ಕೊಡಿ, ಅದು ಸುತ್ತೋಲೆ ಪ್ರಕಾರ ಇದೆ, ಅವರಿಗೆ ನೀಡಿ, ನಿಮ್ಮನೆಗೆ ನೋವಾದರೂ ಕೊಡಲ್ವ ಅಂತೇಳಿ. ಅದರಿಂದ ನಾವು ದಯಮಾಡಿ, ನಾವು ಯಾವುದೇ ಪಕ್ಷದ ರಾಜಕಾರಣ ಮಾಡ್ತಾ ಇಲ್ಲ. ನಮಗೆ ಯಾರು ಈಗ ಶಾಸಕರೇ ಆಗಲಿ, ಮಂತ್ರಿಗಳೇ ಆಗಲಿ, ಇಲ್ಲ ಇನ್ನೊಬ್ಬರ ಅಧಿಕಾರಿಗಳು, ನಾವು ಅವ್ರ ಪರ ಏನಲ್ಲ, ನಾವು ಜನಪರ, ಜನರ ದೃಷ್ಟಿಯಲ್ಲಿ ನಾವು ಬಂದವರು. ಇದು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಹೋರಾಟದ ನಿಟ್ಟಿನಲ್ಲಿ ತಂದವರು. ವಿಶ್ವ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಏನು ಕೊಟ್ಟಿದ್ದಾರೆ ರೈತ ಕುಲಕ್ಕೆ, ಅದು ದೊರಕಬೇಕು. ಈಗಾಗಲೇ ಕೂಡಲೇ ನಮಗೆ ಅರಣ್ಯ ಸಚಿವರು ಕೊಡ್ತಿರೋ, ಸಚಿವರು ಅವರಿಗೆ ಸರ್ಕಾರಿ ನೌಕರಿನ ಕೊಡ್ತಿರೋ, ಇಲ್ಲ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಕೊಡ್ತಿರೋ, ಇಲ್ಲ ಬೇರೆ ಸಚಿವರು ಇವರಿಗೆ ಸರ್ಕಾರಿ ನೌಕರಿ ಕೊಡ್ತಿರೋ, ಅದು ಪ್ರಶ್ನೆ ಅಲ್ಲ.
ನಮಗೆ ಅದು ಕೂಡಲೇ ಕಾರ್ಯಗತ ಆಗಿ ಅವರ ಕುಟುಂಬವನ್ನು ರಕ್ಷಣೆ ಮಾಡೋಂಥದ್ದು ಆಗಬೇಕು. ಆಗ್ದಲೇ ಇದ್ದರೆ ನಾವು ಮುಂದಿನ ದಿನದಲ್ಲಿ ಬೇಲೂರು ಬಂದ್ ಮಾಡೋದು ಖಚಿತ. ಏಕೆಂದರೆ 83 ಜನ ಮರಣ ಹೊಂದತಕ್ಕ ಅರಣ್ಯ ಇಲಾಖೆ ಏನು ಮಾಡ್ತಾ ಇದೆ, ನೀವು ಏನು ಕೆಲಸ ಮಾಡ್ತಿದ್ದೀರಾ ಅದು ಮಾಹಿತಿ ಬೇಕು. 83 ಜನ ಹೋಗಾಯ್ತು. ಈಗ 83 ಜನನ ಸಾಯೋವರೆಗೂ ಈ ಪರಿಸ್ಥಿತಿ ಮಾಡಿದ್ದೀರಾ ಅಂದರೆ 83 ಜನ ಸತ್ತಿಲ್ಲ, ಈಗ 83,000 ಜನ ನೀವು ಮರಣ ಹೊಂದಂಗಾಗಿದೆ. ಯಾಕೆಂದ್ರೆ ಅಷ್ಟ ಕುಟುಂಬ ಬೀದಿ ಬಂದಿದೆ. ಈಗ ಅಷ್ಟ ಕುಟುಂಬವನ್ನ ರಕ್ಷಣೆ ಮಾಡುವಂತಹ ಇಲಾಖೆ ನೀವು. ಯಾಕೆಂದ್ರೆ ನಿಮಗೆ ಅದೊಂದೇ ಕೆಲಸ ಇರೋದು. ಯಾಕೆಂದ್ರೆ ಅರಣ್ಯ ಇಲಾಖೆ ಅಂತ ನೇಮಿಸಿ ನಿಮಗೆ ಕೊಟ್ಟಿರೋದು, ಅದನ್ನ ಏನು ಅದನ್ನ ಕಾಪಾಡಿ ಅಂತೇಳಿ, ಏನು ಕಂದಾಯ ಇಲಾಖೆಗೆ ಕಂದಾಯ ಮಾಡಿ ಅಂತೇಳಿ, ಬೇರೆ ಜಿಲ್ಲಾ ಏನು ಪಂಚಾಯತಿ ಇಲಾಖೆಗೆ ಪಂಚಾಯತಿ ಏನು ಅಲ್ಲಿಗೆ ನೀರಿನ ವ್ಯವಸ್ಥೆ ಮಾಡಿ ಅಂತ ಒಂದೊಂದು ಇಲಾಖೆಗೆ ಒಂದೊಂದು ನೇಮಿಸಿರೋದು. ಇದು ಕಾನೂನಿನ ಒಂದು ಸುತ್ತೋಲೆಯ ಪ್ರಕಾರ ಇರುತ್ತೆ. ಆದರೆ ತಾವು ದಯಮಾಡಿ ನೀವು ಅರಣ್ಯ ಪ್ರದೇಶವನ್ನೆಲ್ಲ ಬೆಂಕಿ ಇಟ್ಟು ಸುಟ್ಟು ಭಸ್ಮ ಮಾಡ್ತಾ ಇದ್ದೀರಾ, ನಾವು ನೋಡ್ತಲೇ ಇದ್ದೀವಿ. ಸರ್ಕಾರಕ್ಕೆ ಲಾಸ್ ಮಾಹಿತಿನ ಕೊಡೋದು, ಅರಣ್ಯ ಪ್ರದೇಶದಲ್ಲಿ ಯಾವುದೇ ಗಿಡ ಗಂಟೆ ಬೆಳೆಯೋದೇ ಇಲ್ಲ, ಅಲ್ಲಿ ಬೆಂಕಿ ಇಟ್ರಿ ಅಲ್ಲಿ ಯಾರೋ ಬೆಂಕಿ ಹಾಕ್ಬಿಟ್ಟ ಅನ್ನೋದು, ಅವ್ರ ಮೇಲೆ ಗೊತ್ತಿದ್ದ ಮೇಲೆ ಕೇಸ್ ಹಾಕೋದು ಮಾಡೋದು, ಇದು ತಪ್ಪು ನಿಮ್ಮದೇ ಆಗ್ತಿರೋದು. ಯಾಕೆಂದರೆ ನಾನು ತುಂಬ ವೀಕ್ಷಣೆಗಳನ್ನ ಮಾಡಿದ್ದೀನಿ ಅರಣ್ಯ ಪ್ರದೇಶದಲ್ಲಿ ಎಲ್ಲ ಹೋಗಿ. ಬೆಂಕಿ ಇಡೋ ಕೆಲಸನ ನೀವು ಮಾಡಿ, ಬೆಂಕಿ ಇಡೋ ಕೆಲಸನ ರೈತರು ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ಕುಲದಿಂದ ಬಂದಂಥ ರೈತ ಕುಟುಂಬ ಅವನು ಒಂದು ಮನೆಗೆ ಬೆಂಕಿ ಹಾಕೋದಾಗಲಿ, ಬಣವೆ ಬೆಂಕಿ ಹಾಕೋದಾಗಲಿ, ಒಂದು ಪ್ರಾಣಿಗೆ ಔಷಧಿ ಹಾಕೋದಾಗಲಿ, ಅವನಂತ ಆ ದುರ್ಬುದ್ಧಿ ಅವನಲ್ಲಿಲ್ಲ. ಅವನು ನಂಬಿ ಬಂದಿರೋದೇ ಭೂಮಿ ತಾಯಿಯನ್ನ. ಅದರಿಂದ ತಾವು ದಯಮಾಡಿ ಏನು ದೇವರಮ್ಮ ಕುಟುಂಬಕ್ಕೆ ಕೂಡಲೇ ಅವರಿಗೆ ಪರಿಹಾರವನ್ನ ಘೋಷಣೆ ಮಾಡಿ ಕೊಡ್ಲೇಬೇಕು. ಕೊಡದಲೇ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟಕ್ಕೆ ಇಳಿದೇ ಹೇಳಿದ್ದೀವಿ. ಇದಕ್ಕೆ ಯಾವ ಅಧಿಕಾರಿಗಳು ಯಾವ ಸಚಿವರು ಹೋರಾಟಕ ನಾವು ಬಿಡೋದೇ ಇಲ್ಲ. ನೀವು ಯಾವ ರೆಕಾರ್ಡನ್ನ ಎಲ್ಲಿ ಕೊಡ್ತಿರೋ ಗೊತ್ತಿಲ್ಲ. ನಾವು ಹಿಂದಿನಿಂದಲೇ ನಾವು ರಾಜ್ಯಪಾಲ ಸಾಹೇಬರಿಗೆ ನಾವು ಈಗಾಗಲೇ ಮತ್ತೆ ಕೆಲವು ದಿನಗಳಲ್ಲಿ ಭೇಟಿಯಾಗೋ ಸಂದರ್ಭ ಇದೆ. ಅವತ್ತು ಸಹ ನಾವು ಈ ಪತ್ರವನ್ನು ನೀಡಿ ಇಷ್ಟು ಆನೆ ಅವಳಿ ಇದೆ, ತಾವು ಕೂಡಲೇ ಸರ್ಕಾರಕ್ಕೆ ಮುಂಜಾಗ್ರತೆ ಕೊಟ್ಟು ಅವರಿಗೆ ಪರಿಹಾರನ ಕೊಡುವ ಮೂಲಕ ಅವರಿಗೆ ಸರ್ಕಾರದಲ್ಲಿ ಅನುಕಂಪದ ಒಂದು ಸರ್ಕಾರಿ ನೌಕರಿನ ದೊರಕಿಸ್ಕೊಡ್ಬೇಕು ಅಂತ ನಾವು ಘನವಿತ ರಾಜ್ಯಪಾಲ ಸಾಹೇಬ್ರನ್ನ ಮತ್ತೆ ರಾಷ್ಟ್ರಪತಿ ಸಾಹೇಬ್ರವರಿಗೆ ಪತ್ರವನ್ನು ಬರೀತೀವಿ. ಹಾಗೆ ಪ್ರಧಾನಮಂತ್ರಿ ಅವರಿಗೂ ಬರೀತೀವಿ. ಬರೆದು ಈ ವಿಷಯನ ಪ್ರಸ್ತಾಪವಿಡ್ತೀವಿ. ಕೂಡಲೇ ಇದನ್ನ ಕಾರ್ಯಗತಕ್ಕೆ ತರಬೇಕು. ತರದಲ್ಲೇ ಇದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಬೇಲೂರಿಗೆ ಬಂದ್ ಮಾಡುವುದು ಖಚಿತ. ಏಕೆಂದರೆ ಈಗಾಗಲೇ 96 ಆನೆ ಬಂದಿದೆ, 83 ಮರಣ ಹೊಂದಿದ್ದಾರೆ. 83 ಜನ ಮರಣ ಹೊಂದಿರೋದ ಪರಿಹಾರ ದೊರಕೋವರೆಗೂ ನಾವು ಹೋರಾಟನ ಕೈ ಬಿಡುವ ಮಾತೇ ಇಲ್ಲ. ಅದರಿಂದ ತಾವು ದಯಮಾಡಿ ಇದನ್ನ ಏನು ಅರಣ್ಯ ಇಲಾಖೆ ಅಧಿಕಾರಿಗಳಿದ್ದೀರಾ, ಅರಣ್ಯ ಸಚಿವರಿದ್ದೀರಾ, ತಾವು ದಯಮಾಡಿ ಇದನ್ನ ದೊರಕಿಸ್ಕೊಡ್ಬೇಕು. ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರವರೇ, ನೀವು ಸಹ ಇದನ್ನ ಮಾಡ್ಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಕಾರ್ಯಗತನ ಶಕ್ತಿಯಾಗಿ ಕೊಡಬೇಕು. ಮನೆಗೆ ಸಂತಾನ ಹೇಳಕ್ಕಿಂತ ಅವರಿಗೆ ಬೇರೆ ರೀತಿಯ ಗೌರವನ ಕೊಡಬೇಕು. ಸಾಂತ್ವನ ಹೇಳೋದು ಇದು ಸಾಂತ್ವನ ಹೇಳ ಕಷ್ಟ ಅಲ್ಲ. ಇದು ಸಾಂತ್ವನ ಹೇಳೋ ಬದಲಿಗೆ ಪರಿಹಾರನ ಮತ್ತೆ ಸರ್ಕಾರಿ ನೌಕರಿನ ಕೊಡಬೇಕು ಅಂತ ನಾನು ಸರ್ಕಾರನ ಒತ್ತಾಯಿಸ್ತಾ ಇದ್ದೀನಿ.